ಕಲ್ಲು ಎಸೆದವರನ್ನ ಕೂಡಲೇ ಬಂಧಿಸಬೇಕಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಕೆಎಸ್ಆರ್ಪಿಯ ತುಕಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಯಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಸದ್ಯ ನಿರಂತರವಾಗಿ ಪ್ರತಿಭಟನಾಕಾರರು ಬೆಂಗಳೂರಿನ ಜೆಜೆಆರ್ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇದ್ದಾರೆ, ಓಂ ಶಕ್ತಿ ಮಾಲಾಧಾರಿಗಳು ಕೂಡ ಇದ್ದಾರೆ, ಹಾಗೆ ಸಾರ್ವಜನಿಕರು ಕೂಡ ಇದ್ದಾರೆ. ನಮ್ಮನ್ನ ಇಲ್ಲಿಂದ ಕಳಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ, ಕಲ್ಲು ಎಸೆದವರನ್ನ ಬಂಧಿಸುವವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ, ಇಲ್ಲಿಂದ ಹೋಗಲ್ಲ ಅಂತಕ್ಕಂತಹ ಆಕ್ರೋಶದ ನುಡಿಗಳನ್ನು ಮಾತನಾಡ್ತಾ ಇದ್ದಾರೆ ಸ್ಥಳೀಯರು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ, ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಆಯ್ತು, ಇಲ್ಲೇ ಅಣ್ಣ ಒಂಚೂರು ಅಣ್ಣ ಒಂದೆರಡು ಸೆಕೆಂಡ್ ಸಾಕು. ಬೆಂಗಳೂರು ನಗರದ ಚಾಮರಾಜಪೇಟೆ ಪಾದರಾಯನಪುರದಲ್ಲಿ ಜೆಜೆ ನಗರದಲ್ಲಿ ಇವತ್ತು ಓಂ ಶಕ್ತಿ ಮೆರವಣಿಗೆ ಹೋಗಬೇಕಾದ್ರೆ ಮುಸ್ಲಿಂ ಪುಂಡರು ಕಲ್ಲೆಸೆದು ಅಲ್ಲಿ ಅನೇಕ ಜನಗಳಿಗೆ ಗಾಯವಾಗಿದೆ. ಇದೇನು ಹೊಸದಲ್ಲ, ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದ ಹಿಂದೆ ಅದೇ ಭಾಗದಲ್ಲಿ ಕಲ್ಲೆಸೆತ ಮತ್ತು ಗಾಂಜಾ ಸೇವನೆ ತಳವಾರುಗಳನ್ನು ತೋರಿಸ್ಕೊಂಡು ಹೋದಾಗ ನಾವು ಎಸಿಪಿ ಆಫೀಸನ್ನು ಮುತ್ತಿಗೆ ಹಾಕಿದ್ದು. ಅವತ್ತಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಘಟನೆಗಳು ಸಂಭವ ಆಗಿರಲಿಲ್ಲ. ಈಗ ಮತ್ತೆ ಅಲ್ಲಿರುವ ಆಧುನಿಕ ಟಿಪ್ಪು ಸುಲ್ತಾನ್ ಜಮೀರ್ ಅವರ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಓಂ ಶಕ್ತಿ ದೇವಸ್ಥಾನದ ಮೆರವಣಿಗೆ ಪ್ರತಿ ಸಾರಿ ಕೂಡ ಅಲ್ಲಿ ಹೋಗ್ತಾನೆ ಇರುತ್ತೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ಜೆಜೆ ನಗರದಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದಾಗ ನೀವ್ಯಾಕೆ ಪರ್ಮಿಷನ್ ಕೇಳಲಿಲ್ಲ? ಇವತ್ತು ಅಲ್ಲಿ ಸೂಕ್ತವಾದ ಕ್ರಮ ವಹಿಸಬೇಕು. ಅಲ್ಲಿ ಗಾಯಗೊಂಡಿರುವಂತಹ ಹುಡುಗಿಗೆ ಏನು ಏಟಾಗಿದೆ ಅವರ ಮನೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಬೇಕು. ಈ ಕೂಡಲೇ ಅವ್ರನ್ನ FIR ಮಾಡಿ ಒದ್ದು ಒಳಗಡೆ ಹಾಕಬೇಕು. ಇಲ್ಲ ಅಂದ್ರೆ ನಾಳೆ ಚಾಮರಾಜಪೇಟೆ ಬಂದ್ ಕರೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ಶ್ರೀರಾಮ ಸೇನೆ ಸಂಘಟನೆ. ರಸ್ತೆಯಲ್ಲಿ ಕುಳಿತು ಮಾಲಾಧಾರಿಗಳು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಜೆಜೆಆರ್ ನಗರ ಠಾಣೆ ಮುಂದೆಯೇ ಪ್ರತಿಭಟನೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಠಾಣೆ ಬಳಿ ಸಾಕಷ್ಟು ಹಿಂದೂ ಮುಖಂಡರು ಜಮಾಯಿಸಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೆಜೆಆರ್ ನಗರ ಠಾಣೆಯ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಠಾಣೆ ಬಳಿ ಸಾಕಷ್ಟು ಪ್ರತಿಭಟನಾಕಾರರಿರುವುದರಿಂದ ಪೊಲೀಸರ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ ಅನ್ನು ಹಾಕಿ ಕ್ಲೋಸ್ ಅನ್ನು ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಕುಳಿತು ಮಾಲಾಧಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ನಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆಗೆ ಜೆಜೆಆರ್ ನಗರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸ್ಥಳದಿಂದ ಬೇರೆ ಕಡೆಗೆ ಹೋಗುವುದಿಲ್ಲ, ನಮ್ಮನ್ನ ಹೋಗಕ್ಕೆ ಬಿಡಬೇಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪ್ರತಿಭಟನೆಯ ಸ್ವರೂಪ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಹಮ್ಮಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಕಲ್ಲನ್ನು ಎಸೆದಿರತಕ್ಕಂತಹ ಆ ವ್ಯಕ್ತಿಗಳನ್ನು ಬಂಧಿಸುವವರೆಗೂ ಕೂಡ ನಾವು ಇಲ್ಲಿಂದ ಕದಲಲ್ಲ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಅಂತಕ್ಕಂತಹ ಆಕ್ರೋಶದ ಮಾತುಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಾಕಷ್ಟು ಹಿಂದೂಪರ ಸಂಘಟನಾಕಾರರು, ಮುಖಂಡರು, ಕಾರ್ಯಕರ್ತರು, ಅಯ್ಯಪ್ಪ ಮಾಲಾಧಾರಿಗಳು, ಓಂ ಶಕ್ತಿ ಮಾಲಾಧಾರಿಗಳು, ಸಾರ್ವಜನಿಕರು ಆ ಒಂದು ಸ್ಥಳದಲ್ಲಿ ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ಕುಳಿತಿದ್ದಾರೆ. ಈ ಕೂಡಲೇ ಅವರನ್ನು ಬಂಧಿಸಬೇಕು. ಮತ್ತೊಂದು ಕಡೆಗೆ FIR ದಾಖಲಾಗಿದೆ. ಪೊಲೀಸರು FIR ದಾಖಲಿಸಿಕೊಂಡು ಇದೀಗ ಮುಂದಿನ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಕೆಎಸ್ಆರ್ಪಿಯ ತುಕಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯಾಗಿದೆ.
ಯಾವುದೇ ಮುಂಜಾಗ್ರತಾ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಯಾವುದೇ ಸಮಸ್ಯೆ ಆಗಬಾರದಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ನೀವು ಆ ಜಾಗದಲ್ಲಿ ಇದ್ರ ಏನಾಯ್ತು ಅಂತ? ಅಲ್ಲಿ ನಾವು ದೇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ವಿ. ನಮ್ಮ ಪಾಟಿಗೆ ನಾವು ಮೆರವಣಿಗೆ ಮಾಡ್ತಾ ಇದ್ವಿ. ಕಲ್ಲು ತಗೊಂಡು ಯಾರೋ ಹೊಡೆದ್ರಂತೆ. ಆ ಹುಡುಗಿಗೆ ಏಟು ಸಿಕ್ಕಾಕಿದ್ವಿ. ಆ ಕಡೆಯಿಂದನೇ ಕಲ್ಲು ಬಂದಿರೋದು. ಸರ್, ಎಲ್ಲಿಂದ ಎಲ್ಲಿಗೆ ಮೆರವಣಿಗೆ ಬರ್ತಾ ಇದ್ರಿ ಮತ್ತೆ ಯಾವ್ದ್ರ ಮೆರವಣಿಗೆ ಅಂತ? ಮೆರವಣಿಗೆ ಅಂತಂದ್ರೆ ಇಲ್ಲಿ ರೂಟ್ ಮೇಲೇ ಹೋಗ್ತಾ ಇದ್ವಿ ನಾವು. ಸಂದಿಗೆ ಬರ್ತಾ ಇದ್ವಿ. ಬಂದು ತಿರ್ಸ್ಕೊಳ್ಳೋ ಟೈಮಲ್ಲಿ ಹಂಗೆ ಮಾಡ್ಬಿಟ್ರು. ಅಲ್ಲಿ ಯಾರಿಗೆಲ್ಲ ಗಾಯ ಆಗಿದೆ? ಅವ್ರು ಎಲ್ಲಿದ್ದಾರೆ ಈಗ ಸದ್ಯಕ್ಕೆ? ಅವ್ರು ಇವಾಗ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ ಹೋದ್ರಲ್ಲ. ಸರ್, ಸ್ವಾಮಿಗಳು, ನೀವೆಲ್ಲಿದ್ರಿ ಮತ್ತೆ ನಿಮ್ಗೆ ಈ ಘಟನೆ ಬಗ್ಗೆ ಏನು ಗೊತ್ತು? ಸ್ವಾಮಿ, ನಾವು ಪೂಜೆಗೆ ಹೋಗಿದ್ವಿ. ಘಟನೆ ತಿಳಿದ ತಕ್ಷಣ ಅಯ್ಯಪ್ಪ ಸ್ವಾಮಿಗಳೆಲ್ಲರೂ ಬಂದ್ವಿ. ಯಾಕಂದರೆ ಇದು ಹಿಂದುತ್ವದು ತುಂಬ ಇಲ್ಲಿ ನಡೀತಾ ಇದೆ. ಸ್ವಲ್ಪ ದಯವಿಟ್ಟು ಆ್ಯಕ್ಷನ್ ತಗೋಬೇಕು ಪೊಲೀಸವರು. ಆ ಮಗು ಮೇಲೆ ಆ ಥರ ದೌರ್ಜನ್ಯ ಮಾಡಬಾರ್ದು. ದೇವರಂದರೆ ಎಲ್ಲರೂ ಒಂದೇ ಅಲ್ಲ ಸ್ವಾಮಿ. ನಾವೆಲ್ಲರನ್ನೂ ಪೂಜೆ ಮಾಡ್ತೀವಿ. ಯಾರು ಅದ ಹೇಳ್ಕೊಟ್ಟಿದ್ರೇ ಇದಾಗಿರೋದು. ದಯವಿಟ್ಟು ತನಿಖೆ ಆಗಬೇಕು. ತನಿಖೆ ಆಗಿಬಿಟ್ಟು ಅವ್ರನ್ನ ಕಾನೂನು ಕ್ರಮದಿಂದ ತಗೋಬೇಕು ಸ್ವಾಮಿ. ಪೊಲೀಸರು ಏನಂದ್ರು? ಈಗ ಇಷ್ಟು ಜನ ಸೇರಿದ್ದೀರಾ, ಪೊಲೀಸರು ಏನಂದ್ರು? ಅವರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. CCTV ಕ್ಯಾಮ್ರಾಗಳಿದೆ, ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಆ ಹುಡುಗನಿಗೆ ಯಾರಾದ್ರೂ ಹೇಳ್ಕೊಟ್ಟಿದ್ದಾರಾ, ಹೆಂಗೆ, ಏನು ಉದ್ದೇಶದಿಂದ ಮಾಡಿದ್ದಾರೆ ಇದು ಅಂತ ನೋಡಿಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾರೆ ಸರ್. ಪ್ರಮುಖವಾಗಿ ಎಷ್ಟು ಕಲ್ಲುಗಳು ತೂರಾಟ ಆಯಿತು ಮತ್ತು ಎಷ್ಟು ಜನರಿಗೆ ಗಾಯ ಆಗಿದೆ? ಅದು ಅನ್ಎಕ್ಸ್ಪೆಕ್ಟೆಡ್ ಏನೋ ಆಗಿರಬೇಕು ಸಮಯ. ನಾವು ಅಲ್ಲಿ ಸ್ಪಾಟಲ್ಲಿ ಇರಲಿಲ್ಲ. ಪೂಜೆಗಳಿಗೆ ಹೋಗಿದ ತಕ್ಷಣ ಈ ಥರ ವಿಷಯ ತಿಳಿದ ತಕ್ಷಣ ಎಲ್ಲ ಹಿರಿಗಳಿಗೆ ಫೋನ್ ಮಾಡಿ ಎಲ್ಲ ಸ್ವಾಮಿಗಳು ಕೂಡಿರೋ ಸ್ವಾಮಿಲಿ. ಆಮೇಲೆ ಒಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಈ ಹಿಂದೆ ಕೂಡ ಇಲ್ಲಿ ಇದೇ ಥರ ಆಗಿದೆ ಹಿಂದೂಗಳ ಮೆರವಣಿಗೆ ವೇಳೆ ಅಂತ. ಹೌದಾ? ಗಣಪತಿ ಮೆರವಣಿಗೆ ಟೈಮಲ್ಲೂ ಆಗಿದೆ ಈ ಥರ. ಆವಾಗ ಕಂಟ್ರೋಲ್ ಮಾಡಿದ್ದಾರೆ. ಈಗಲೂ ಅದೇ ಥರ ಆಕ್ಷನ್ ಮಾಡ್ಬೇಕು ಸ್ವಾಮಿ. ಮೈನ್ ಇನ್ನೊಂದಂದರೆ ನಾವು ಹೇಳೋದು ಉದ್ದೇಶ, ಗಾಂಜಾಗಳು ಹೊಡೆಯೋದು ಜಾಸ್ತಿ ಸ್ವಾಮಿಗಳಿಲ್ಲಿ. ರೌಂಡಿಂಗ್ಸ್ ಮಾಡ್ಬೇಕು ಪೊಲೀಸರು. ದಯವಿಟ್ಟು ಅವರಿಗೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇರೋದು ಇದೆ. ಪ್ರತಿದಿನವೂ ಮಾಡಬೇಕು. ಒಂದಿನ ಬಿಟ್ಟು ಒಂದಿನ ಮಾಡೋಂಗಿಲ್ಲ ಇದು. ಹಂಗಾಗಿ ನಾವು ಪೊಲೀಸರಿಗೆ ವಿನಂತಿ ಮಾಡ್ತೀವಿ. ಸ್ವಾಮಿ, ನೀವೇನು ಹೇಳ್ತೀರಿ? ನೀವಿದ್ರ ಸ್ಥಳದಲ್ಲಿ ಅಂತ? ಇಲ್ಲ, ಈಗ ಬಂದಿದ್ದು ನಾವು, ಈಗಲೇ ಬಂದಿದ್ದು ನಾವು. ಏನಾಯ್ತು ಅಂತ ಗೊತ್ತ? ಏನೋ ಕಲ್ಲೇನು ಹೊಡೆದಿದ್ದಾರಂತೆ. ಯಾರೋ ಹುಡುಗರಿಗೆ, ಹೆಣ್ಮಕ್ಳಿಗೆ ಯಾರಿಗೂ ಏಟಾಗಿದೆಯಂತೆ. ಈ ಥರ ಆಗಬಾರ್ದು ಸ್ವಾಮಿ, ಅಲ್ವಾ? ಯಾರದೇ ಆಗಲಿ ಜೀವನೇ ಈ ಥರ ಆಗಬಾರ್ದು. ಪ್ರಮುಖವಾಗಿ ಒಂದಿಷ್ಟು ಜನ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಅದರ ಜೊತೆಗೆ ಒಂದಿಷ್ಟು ಜನ ಸದ್ಯ ಈಗ ತಮ್ಮ ಪೂಜೆ ಪುನಸ್ಕಾರಗಳನ್ನ ವಿಷಯ ತಿಳಿದ ತಕ್ಷಣವೇ ಮುಗಿಸ್ಕೊಂಡು, ತಮ್ಮ ಪೂಜೆ ಪುನಸ್ಕಾರಗಳೇನಿರ್ತವೆ ಅವುಗಳನ್ನ ಮುಗಿಸ್ಕೊಂಡು ತಕ್ಷಣವೇ ಇಲ್ಲಿ ಸ್ಥಳದಲ್ಲಿ ಜಮೆ ಆಗಿರುವಂಥದ್ದು. ಮತ್ತೆ ಒಂದಿಷ್ಟು ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಜಾಗದಲ್ಲಿ ಈ ಹಿಂದೆ ಕೂಡ ಈ ರೀತಿಯಾದಂತಹ ಕಲ್ಲು ತೂರಾಟಗಳು ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಮುತುವರ್ಜಿಯನ್ನು ವಹಿಸಿ ಅದನ್ನ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಕೈಮೀರಿ ಹೋಗಿದೆ, ಮಕ್ಕಳಿಗೆ ಗಾಯ ಆಗಿದೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ